ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲ್ಗಡ ಯೂಟ್ಯೂಬ್ ಚಾನೆಲ್. ಸೊ ನಾವು ಅಪ್ಪ ಅಮ್ಮ ಎಲ್ಲರೂ ಸೇರಿ ನಾವು ನಮ್ಮ ಮಾಮನ ಫ್ಯಾಮಿಲಿ ಇಬ್ಬರು ಸೇರಿ ನಾವು ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿ ಗೊರವನಹಳ್ಳಿಗೆ ಹೊರಟ್ವಿ. ಆನ್ ದ ವೇ ನಾವು ಒಂದು 2-3 ಪ್ಲೇಸಸ್ಗಳನ್ನ ನೋಡ್ಕೊಂಡು ಹೊರಡೋಣ ಅಂತ ನಾವು ಹೊರಟಿದ್ದು ಮಂದಾರಗಿರಿ ಬೆಟ್ಟಕ್ಕೆ. ಸೊ ನಮ್ಗೆ ಐಡಿಯಾ ಇರಲಿಲ್ಲ ಅಲ್ಲಿ ಅಷ್ಟು ಬಿಸಿಲಿರುತ್ತೆ ಆ್ಯಂಡ್ ಬೆಟ್ಟದ ಮೇಲೆ ಒಂದು ಮರ ಆ ಥರ ಎಲ್ಲ ಏನೂ ಇರೋಲ್ಲ ಅನ್ನೋ ಐಡಿಯಾನೇ ಇರಲಿಲ್ಲ ನಮಗೆ. ದೃಷ್ಟಿ ಹಾಕ್ಬಿಟ್ಟಿದೀವಿ ಅದಕ್ಕೆ. ಹಾಂ ಹ್ಯಾಂಡ್ಸಮ್ ಮಾಮ ನಡೀರಿ. ಮಾಮ ಬೆಟ್ಟ ಹತ್ತಕ್ಕಿಂತ ಮುಂಚೆನೇ ಫುಲ್ ಟಯರ್ಡಾಗಿ ಹೋಗಿದ್ರು. ಲೈಟ್ ಫೀವರ್ ಇತ್ತು ಅವರಿಗೆ, ಬಟ್ ಅವ್ರಿಗೆ ಗೊತ್ತಾಗಿರಲಿಲ್ಲ ಫಸ್ಟೇ. ಬೆಟ್ಟ ಅಂತ ಬಂದು ಹತ್ತಕ್ಕೆ ಆಗ್ತಾಯಿಲ್ಲ ನೋಡಿ ಅಲ್ಲಿ. ಸೊ ಅದಕ್ಕೆ ನಾವು ನಮ್ಮ ಮಾಮ ಟೀಸ್ ಮಾಡ್ತಾಯಿದ್ವಿ. ವೈಟ್ ಶರ್ಟ್ ಹಾಕ್ಕೊಂಡು ಫುಲ್ ಹ್ಯಾಂಡ್ಸಮ್ಮಾಗಿ ಕಾಣಿಸ್ತಾ ಇದ್ರಲ್ಲ, ಅದಕ್ಕೆ ಕಣ್ಣು ಹಾಕ್ಬಿಟ್ಟಿದ್ದೀವಿ, ಅದಕ್ಕೆ ನಿಮಗೆ ಹುಷಾರಿಲ್ದಂಗೆ ಆಯಿತು ಅಂತ. ಬಟ್ ಅವರಿಗೆ ಬಿಫೋರ್ ಏನು ಲೈಟಾಗಿ ಒಳ್ಳೆ ಜ್ವರ ಅಂತಾರಲ್ವ ಆ ಥರ ಇತ್ತು. ಬಟ್ ಅವರು ಅಷ್ಟು ಗಮನಿಸ್ಕೊಂಡಿಲ್ಲ. ಬೆಟ್ಟ ಹತ್ತುತ್ತಾ ಬಿಸಿಲಿಗೆ ಬೇರೆ ಸಿಕ್ಕಾಬಟ್ಟೆ ಟಯರ್ಡ್ ಆದರು. ಆ್ಯಂಡ್ ಅಲ್ಲಿಂದ ಕೆಳಗಡೆ ಬಂದಮೇಲೆ ಇನ್ನೂ ಒಂದು 2-3 ಪ್ಲೇಸಸ್ನ ನೋಡಬೇಕಿತ್ತು ಅವರು. ನನ್ನ ಕೈಲಿ ಆಗಲ್ಲ, ನಾನು ಟ್ಯಾಬ್ಲೆಟ್ ತೊಗೊಂಡು ಗಾಡಿಯಲ್ಲಿ ಮಲ್ಕೋತೀನಿ ಒಂದು ಅರ್ಧ ಗಂಟೆ ಅಂತ ಅಂದ್ಬಿಟ್ಟು ಅವ್ರು ಮಲಗಿದ್ರು. ಸೊ ನಾವು ಮೇಲ್ಗಡೆ ಬೆಟ್ಟದ ಮೇಲೆ ವ್ಯೂ ಮಾತ್ರ ಸೂಪರಾಗಿದೆ. ಇಷ್ಟು ಚಿಕ್ಕ ಬೆಟ್ಟ ಹತ್ತಕ್ಕೆ ಸುಸ್ತಾಗಿ ಹೊಡೆದೋಗ್ತಾ ಇದ್ದೀನಿ. ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಫಾರ್ ಕುದುರೆಮುಖ ಟ್ರಕ್ಕಿಂಗ್. ಅದನ್ನ ಏನು ಕಥೆನೋ ಗೊತ್ತಿಲ್ಲ. ನಮಗೆ ಐಡಿಯಾ ಇರಲಿಲ್ಲ ಇಟ್ ವಿಲ್ ಬಿ ಜೈನ್ ಟೆಂಪಲ್ ಅಂತ. ಮೇಲೆ ಹೋದರೆ ನಿಮಗೆ ಕಂಪ್ಲೀಟಾಗಿ ಜೈನ್ ಟೆಂಪಲ್ಲೇ ಇರೋದು. ಇದು ಮೇನ್ ಎಂಟ್ರೆನ್ಸಲ್ಲಿರೋವಂಥದ್ದು. ಸುತ್ತಲೂ ಇದೇ ಥರ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ನಿಮಗೆ 4-5 ದೇವಸ್ಥಾನ ಇದೆ. ಎಲ್ಲದೂ ಅಷ್ಟೇ ಜೈನ್ ಟೆಂಪಲ್ಸೇ. ಆ್ಯಂಡ್ ಇಲ್ಲಿ ಟ್ರೈನ್ ಕೂಡ ಪಾಸ್ ಆಗ್ತಾಯಿತ್ತು. ವಿ ವಾಸ್ ರಿಯಲಿ ಆಸಮ್. ನಾವು ಬೆಂಗಳೂರಲ್ಲಿ ಬರೀ ಎದುರೇ ಬಿದ್ದರೆ ಅಪಾರ್ಟ್ಮೆಂಟ್ಸ್ ಅಷ್ಟೇ ನೋಡ್ತೀವಿ. ತುಂಬ ಗ್ರೀನರಿ ನೋಡಿದಾಗ ಒಂಥರ ಸಖತ್ ಖುಷಿ ಆಗುತ್ತೆ. ನಾನೇ ಅಲ್ಲಿ ಫೋಟೋದಲ್ಲಿ ಯಾರೋ ಬೇರೆ ಕಾಣಿಸುತ್ತೆ. ಸೊ ಫೋಟೋ ಕ್ಲಿಕ್ ಮಾಡೋಕ್ಕೆ ಅಂತ ಮೊಬೈಲ್ ಇಟ್ಕೊಂಡ್ರೆ ನನ್ನ ತಮ್ಮ ಮೊಬೈಲಲ್ಲಿ ನೋಡ್ಬಿಟ್ಟು ಯಾರೋ ಡಿಫ್ರೆಂಟಾಗಿ ಕಾಣಿಸ್ತಿದ್ರಲ್ಲ ನೀನೇನಾ ಅಂತ ಕೇಳ್ತಾ ಇದ್ದಾನೆ. ಸೊ ಹಂಗಾಗಿ ನಾನೇ ಅಂತ ಹೇಳ್ತಾ ಇದ್ದೆ ಅವನಿಗೆ. ಈ ಥರ ತಮಾಷೆ ಮಾಡಿಕೊಂಡು ನಾವು ನಮ್ಮ ಡೇನ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಈ ಥರ ಒಂದು ಲಾಂಗ್ ಡೇ ಬ್ಯುಸಿ ಡೇ ಆದಮೇಲೆ ಯು ನೀಡ್ ಸಮ್ ರಿಲ್ಯಾಕ್ಸೇಷನ್ ಅನ್ನುವಾಗ 1 ಡೇ ಟ್ರಿಪ್ ಈಸ್ ಅ ಮ್ಯಾಂಡೇಟರಿ. ಸೊ ಅದೊಂಥರ ಖುಷಿ ಆಯಿತು. ಆ್ಯಂಡ್ ಇದು ಋಷಿ ಮುನಿಗಳ ಪಾದದ ಹೆಜ್ಜೆ ಅಂತೆ. ನನಗೆ ನನ್ನ ಕೈಗಿಂತ ಉದ್ದುದ್ದಕ್ಕಿತ್ತು. ಐ ವಾಸ್ ರಿಯಲಿ ಶಾಕ್ ಬೈ ಸೀಯಿಂಗ್ ದಟ್. ಅಷ್ಟು ದೊಡ್ಡ ಪಾದಗಳು ಅಂತಂದರೆ ಆ ಮನುಷ್ಯ ಇನ್ನು ಎಷ್ಟು ಎತ್ತರ ಇರ್ಬೋದು, ಇನ್ನು ಎಷ್ಟು ಗಾತ್ರ ಇರ್ಬೋದು ಅಂತ ಯಪ್ಪ ಅಂತ ಅನ್ನಿಸ್ತು. ಆ್ಯಂಡ್ ಈ ಕಡೆ ಸೈಡಿಗೆ ಬಂದರೆ ಅಲ್ಲಿ ಕೆರೆ ಇದೆ. ನಾವು ಆ ಕಡೆ ಏನೂ ಹೋಗಲಿಲ್ಲ ಬಿಕಾಸ್ ಸಖತ್ ಬಿಸಿಲಿತ್ತು. ಆ್ಯಂಡ್ ನಮ್ಮ ಮಾಮ ವಾಸ್ ಆಲ್ರೆಡಿ ಟಯರ್ಡ್. ಅವ್ರಿಗೆ ಫುಲ್ಲು ಲೈಟಾಗಿ ಜ್ವರ ಥರ ಆಗ್ಬಿಟ್ಟು ಅವ್ರು ಫುಲ್ ಸುಸ್ತೊಡ್ದೋಗ್ಬಿಟ್ಟಿದ್ರು. ಹಾಗಾಗಿ ನಾವು ಅಲ್ಲೆಲ್ಲ ಹೋಗಲಿಲ್ಲ. ಮೇಲಿಂದನೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ ಕೆಳಗೆ. ನಮ್ಮಮ್ಮ ಫೋಟೋ ತೆಗಿತಾಯಿದ್ರೆ ನನ್ನ ತಮ್ಮ ಹೇಳ್ತಾವನೆ ಗಂಡ ಹೆಂಡತಿ ಫೋಟೋ ತೆಗೆಯೋದು, ಹೆಂಡತಿ ಗಂಡನ ಫೋಟೋ ತೆಗೆಯೋದು ಅಂತ. ನಮ್ಮಮ್ಮ ನೋಡಿದ್ರೆ ನನ್ನ ಫೋಟೋ ತೆಗಿತಾಯಿದ್ರು. ಸೈಕಲ್ ರೋಸ್ಟು. ನನ್ನ ಪಪ್ಪ ಊರಿಂದ ಹಲಸಿನ ಹಣ್ಣು ತೊಗೊಂಡು ಬಂದಿದ್ರು. ಅದು ಸ್ವಲ್ಪ ಆಲ್ರೆಡಿ ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಹಿಂಗೂ ಹೊರಗಡೆ ಹೋಗ್ತಾ ಇದ್ದೀವಲ್ವ. ಸೊ ಇಲ್ಲಿ ಪ್ಯಾಕೆಟ್ ಅಲ್ಲಿ ಮೇಲೆ ಹೋದಾಗ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗಿದ್ವಿ. ಎಲ್ಲರೂ ನಾವು ಹಲಸಿನ ಹಣ್ಣು ತಿನ್ಕೊಂಡು ಇಳಿದ್ವಿ. ಆ್ಯಂಡ್ ಹೋಗುವಾಗ ನಾನು ಸುತ್ಕೊಂಡಿದ್ದೆ. ಕೆಳಗಡೆ ಇಳಿಬೇಕಾದ್ರೆ ನಮ್ಮ ಮಾಮ ಸುತ್ಕೊಂಡಿದ್ರು. ಬಿಕಾಸ್ ಈಸ್ ಕಂಪ್ಲೀಟ್ಲಿ ಟಯರ್ಡ್ ಆ್ಯಂಡ್ ಬಿಸಿಲಿಗೆ ಅವ್ರಿಗೆ ಆಗ್ತಾನೆ ಇಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ರು. ಆ್ಯಂಡ್ ಇವರಿಬ್ಬರು ಕೆಳಗಡೆ ಬಂದುಬಿಟ್ಟು ಸೋಡಾ ಕುಡಿತೀವಿ ಅಂತ ನಮ್ಮ ಪಪ್ಪ ಹೇಳಿದ್ರು. ಒಂದು ತೊಗೊಂಡು ಟೇಸ್ಟ್ ಮಾಡಿರಾ, ಆಮೇಲೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ ಅಂತಂದರೆ ಇಲ್ಲ ಅಂತ ತೊಗೊಂಬಿಟ್ರು. ಆಮೇಲೆ ನಮ್ಮ ಮಾಮ ಎಳ್ನೀರು ಕುಡಿದ್ರು. ಕಾಯಿನ ನಾವು ಮಕ್ಕಳೆಲ್ಲ ತಿನ್ಕೊಂಡ್ವಿ. ಆ ಥರ ಆಯಿತು. ಸೊ ಅದಕ್ಕೇ ಎಲ್ಲನೂ ಹೋದಾಗ ಏನಾದರೂ ಹೊಸದಾಗಿ ಕೇಳಿದ್ರೆ ಅವರಿಗೆ ಫಸ್ಟ್ ಒಂದು ಕೊಡಿಸಿ, ಆ ಟೇಸ್ಟ್ ನೋಡಾದ್ಮೇಲೆ ಇನ್ನೊಂದು ಕೊಡಿಸಿ. ಫಸ್ಟ್ ಡಿಸಿಷನ್ ಏನು ಅಂತ ಅಂದರೆ ಅಂಬ್ರೆಲಾ ಕ್ಯಾರಿ ಮಾಡಿಲ್ದಿರೋದು. ಬಿಕಾಸ್ ವಿಡಿಯೋ ಸ್ಟಾರ್ಟಲ್ಲಿ ನೋಡಿದ್ರೆ ನಾನು ಸ್ವಲ್ಪ ಬ್ರೈಟಾಗಿ ಐ ಆಮ್ ಲುಕಿಂಗ್ ಗುಡ್. ಬಟ್ ಎಂಡಲ್ಲಿ ನಾನು ಫುಲ್ ಕಂಪ್ಲೀಟ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಅಷ್ಟು ಸ್ಕಿನ್ ಬರ್ನ್ ಆಗೋಗಿತ್ತು. ನನ್ನ ತಮ್ಮ, ನಮ್ಮ ಮಾಮನ ಮಕ್ಕಳು, ನಮ್ಮ ಅತ್ತೆ, ನಮ್ಮಮ್ಮ ಯಾರೂ ಅಷ್ಟು ಟ್ಯಾನ್ ಆಗಿಲ್ಲ. ಈವನ್ ನಮ್ಮ ಡ್ಯಾಡಿ ಕೂಡ ಅಷ್ಟು ಟ್ಯಾನ್ ಆಗಿಲ್ಲ. ನನ್ನ ಸ್ಕಿನ್ ಅಂತೂ ಫುಲ್ ಬರ್ನೇ ಆಗೋಗಿತ್ತು. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಗೊರವನಹಳ್ಳಿಗೆ. ಸೊ ಆಲ್ಮೋಸ್ಟ್ 16 ಇಯರ್ಸ್ ಆದಮೇಲೆ ಹೋಗಿದ್ದು. ದರ್ಶನ ಕೂಡ ಆರಾಮಾಗಾಯಿತು. ತುಂಬ ಖುಷಿ ಆಯಿತು. ನನಗೆ ಫಸ್ಟು ಮಂದಾರಗಿರಿ ಬೆಟ್ಟಕ್ಕೇನು ಹೋದ್ವಿ. ಐ ಡಿಂಟ್ ಲೈಕ್ ದಟ್ ಪ್ಲೇಸ್ ದ್ಯಾಟ್ ಮಚ್. ಬಟ್ ಆನ್ ದ ಪಾಯಿಂಟ್ ಆಫ್ ವ್ಯೂ ಅಂದರೆ ವ್ಯೂ ಪಾಯಿಂಟಿಗೆ ಅಂತ ನೋಡೋಕೆ ಹೋದರೆ ಇಟ್ಸ್ ಕಂಪ್ಲೀಟ್ಲಿ ವರ್ತ್ ಟು ವಿಸಿಟ್ ದಟ್ ಪ್ಲೇಸ್. ಸೊ ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪ್ಲೇಸಲ್ಲಿ ಈ ಆಂಟಿ ಕೈ ಇಟ್ಕೊಂಡಿದ್ದಾರಲ್ಲ,
ನಾವೇನಾದರೂ ಅಂದ್ಕೊಂಡು ಹತ್ರ ಕೈನ ಇಟ್ಕೊಂಡ್ರೆ ಅದು ಮೂವ್ ಆಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಜಾಯ್ನ್ ಆಗುತ್ತೆ ಅಂತ ಹೇಳಿದ್ರು. ಐ ಆಮ್ ನಾಟ್ ಶ್ಯೂರ್ ಅದು ನಿಜನಾ ಇಲ್ವಾ ಅಂತ. ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾವಿಲ್ಲಿ ಊಟಕ್ಕೆ ಹೋಗ್ತಾ ಇದ್ವಿ. ಸೊ ನಾವು ಗೊರವನಹಳ್ಳಿಗೆ ಬಂದು ಆಲ್ಮೋಸ್ಟ್ 16 ಇಯರ್ಸ್ ಆಗಿದೆ. ನಮ್ಮಮ್ಮ ನನ್ನ ತಮ್ಮನ ಪ್ರೆಗ್ನೆಂಟಲ್ಲಿದ್ದಾಗ ಬಂದಿದ್ದಂತೆ. ಇಲ್ಲಿ ದೇವಸ್ಥಾನದಲ್ಲಿ ಕೊಡ್ತಾರಲ್ವ, ಅದು ಊಟ ಮಾಡಬೇಕು ಅಂತ ಅಂದ್ಕೊಂಡು ಬಸ್ರಿ ಬೈಕೆ ಅಂತಾರಲ್ಲ ಆ ಥರ ಮಾಡ್ಕೊಂಡು ಬಂದಿದ್ದಂತೆ. ಸೊ ಇಟ್ಸ್ ಬಿನ್ ಆಲ್ಮೋಸ್ಟ್ 16 ಇಯರ್ಸ್. ಅದಾದಮೇಲೆ ನಾವು ಬರ್ತಾ ಇರೋದು. ಊಟ ಎಲ್ಲ ಆಯಿತು, ಚೆನ್ನಾಗಿ ದರ್ಶನ ಆಯಿತು. ವಾಪಸ್ ಹೊರಡಬೇಕು, ಮೋಡ ಕೂಡ ಆಗಿದೆ. ಫೋಕಸ್. ನನ್ನ ಫೋನಿಗೆ ಒಂದೊಂದ್ಸಲಿ ಏನಾಗುತ್ತೋ ಗೊತ್ತಿಲ್ಲ, ಪ್ರಾಪರಾಗಿ ಫೋಕಸ್ಸೇ ಆಗ್ತಿರಲಿಲ್ಲ. ಇನ್ನು ಗೊರವನಹಳ್ಳಿಯಿಂದ ಮುಂದೆ ಬಂದರೆ ಸ್ವಲ್ಪ ಅಲ್ಲಿ ಡ್ಯಾಮ್ ಇದೆ. ನನಗೆ ಡ್ಯಾಮ್ ಹೆಸರು ನೆನಪಿಲ್ಲ. ಸೊ ಅಲ್ಲಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಾಯಿದ್ರು ಅಂದ್ಬಿಟ್ಟು ಸ್ವಲ್ಪ ಅದನ್ನೆಲ್ಲ ತಿಂದ್ಕೊಂಡು ಸ್ಪೆಂಡ್ ಅ ಗುಡ್ ಟೈಮ್ ವಿತ್ ಅವರ್ ಫ್ಯಾಮಿಲಿ ಅಂತಲೇ ಅನ್ಬೋದು. ಒನ್ ಡೇ ಈ ಥರ ಹೊರಗಡೆ ಹೋಗಿ ಬಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಆ್ಯಂಡ್ ನೀವು ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಮಂದಾರಗಿರಿ ಬೆಟ್ಟ, ಗೊರವನಹಳ್ಳಿ, ನಾದಚಲುಮೆ ನೀವು ಒನ್ ಡೇಯಲ್ಲಿ ಕವರ್ ಮಾಡ್ಕೊಂಡು ಬರ್ಬೋದು. ನಾವು ಯಾಕೆ ನಾದಚಲುಮೆಗೆ ಹೋಗಿಲ್ಲ ಅಂದರೆ ನಮ್ಮ ಮಾಮಂಗೆ ಅಫ್ಕೋರ್ಸ್ ವಾಸ್ ನಾಟ್ ಫೀಲಿಂಗ್ ವೆಲ್, ಮತ್ತು ಅವರೇ ಡ್ರೈವ್ ಮಾಡಬೇಕಿತ್ತು. ಸೊ ಹಂಗಾಗಿ ವಿ ಡಿಂಟ್ ವಿಸಿಟ್ ದಟ್ ಪ್ಲೇಸ್, ಬಟ್ ನೆಕ್ಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ವಿಸಿಟ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.